ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಪುಣ್ಯ ಹೆಸರಾಶಿ. ಇವತ್ತಿನ ರೆಸಿಪಿ ದಪ್ಪ ಮೆಣಸಿನಕಾಯಿ ಅಂದರೆ ಕ್ಯಾಪ್ಸಿಕಮ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನನ್ನು ನೋಡೋಣ. ಮೊದಲಿಗೆ ದಪ್ಪ ಮೆಣಸಿನಕಾಯಿಯನ್ನು ಚೆನ್ನಾಗಿ ವಾಶ್ ಮಾಡಿ ಬೇಕಾದ ಶೇಪಿನಲ್ಲಿ ಕಟ್ ಮಾಡಿ. ಬೇಕಾಗುವ ಸಾಮಗ್ರಿಗಳು: ಹುಣಸೆಹಣ್ಣಿನ ರಸ, ಕಾಯಿ ತುರಿ, ಈರುಳ್ಳಿ, ಶೇಂಗಾವನ್ನು ಬಾಣಲೆಯಲ್ಲಿ ಹುರಿದು ಮಿಕ್ಸಿ ಜಾರಿಗೆ ಕಾಯಿ ತುರಿ, ಶೇಂಗಾ, 2 ಸ್ಪೂನ್ ಸಾಂಬಾರ್ ಪೌಡರ್, ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿ ಮಿಕ್ಸಿ ಮಾಡಿ. ಕುಕ್ಕರಿನಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಮಸ್ಟರ್ಡ್, ಜೀರಾ ಮತ್ತು ಕರಿ ಲೀವ್ಸ್ ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ನಂತರ ಕಟ್ ಮಾಡಿದ ದಪ್ಪ ಮೆಣಸಿನಕಾಯಿ ಹೋಳನ್ನು ಹಾಕಿ ಚೆನ್ನಾಗಿ ಸೌಟ್ ಮಾಡಿ. ಇದಕ್ಕೆ ಸಾಲ್ಟ್ ಮತ್ತು ನಿಮ್ಮ ಟೇಸ್ಟಿಗೆ ಬೇಕಾದ ಮಸಾಲೆ ಸೇರಿಸಿ ಮೆಣಸಿನಕಾಯಿ ಸ್ವಲ್ಪ ಸಾಫ್ಟ್ ಆಗುವವರೆಗೂ ಕುಕ್ ಮಾಡಿಕೊಳ್ಳಿ. ದಪ್ಪ ಮೆಣಸಿನಕಾಯಿಯಿಂದ ಮಾಡಬಹುದಾದ ರೆಸಿಪಿ ತುಂಬ ಸಿಂಪಲ್ ಮತ್ತು ಈಸಿಯಾಗಿರುತ್ತದೆ. ಮನೆಯಲ್ಲಿ ಅವೈಲೇಬಲ್ ಇರುವ ಸಾಮಾನ್ಯ ಇಂಗ್ರೀಡಿಯೆಂಟ್ಸ್ನಿಂದಲೇ ಇದನ್ನು ಪ್ರಿಪೇರ್ ಮಾಡಬಹುದು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕುಕ್ಕರ್ ಕ್ಯಾಪನ್ನು ಮುಚ್ಚಿ 2 ವಿಸಲ್ ಬರುವವರೆಗೂ ಕೂಗಿಸಿದ ನಂತರ ಪಲ್ಯವನ್ನು ಒಮ್ಮೆ ಮಿಕ್ಸ್ ಮಾಡಿ. ಸರಳವಾದ ಪದಾರ್ಥಗಳಿಂದ ಕಡಿಮೆ ಸಮಯದಲ್ಲಿ ಮಾಡಬಹುದಾದ ಈ ದಪ್ಪ ಮೆಣಸಿನಕಾಯಿ ಪಲ್ಯವನ್ನು ನೀವು ಕೂಡ ಮನೆಯಲ್ಲಿ ಒಮ್ಮೆ ಖಂಡಿತ ಟ್ರೈ ಮಾಡಿ. ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇಂತಹ ಟೇಸ್ಟಿ ಮತ್ತು ಸಿಂಪಲ್ ರೆಸಿಪಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.